ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರೆಲ್ಲ ಬಂದಿದ್ದೀರಿ. ಅಲ್ಲಿ ಇಂಜುರೀಸ್ ಆಗಿರೋರನ್ನೆಲ್ಲ ಭೇಟಿ ಮಾಡಿದ್ದೀರಿ. ಅವ್ರಿಗೆ ಸಾಂತ್ವನನೂ ಕೂಡ ಹೇಳಿದಿರಿ ಮತ್ತು ಸರಿಯಾದ ಟ್ರೀಟ್ಮೆಂಟ್ ಕೊಡುವಂಥದ್ದಕ್ಕೂ ಕೂಡ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಮಾತಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರೆಲ್ಲರೂ ಕೂಡ ನಮ್ಮ ಉದ್ದೇಶ ಇರತಕ್ಕಂಥದ್ದು ಇದರಲ್ಲಿ ರಾಜಕಾರಣ ಏನು ಇರಬಾರ್ದು. ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅದು ಇಂಪಾರ್ಟೆಂಟ್ ಅಲ್ಲ, ನಮಗೆ ಬಾಂಬ್ ಬೆಂಗಳೂರು ಆಗಬಾರ್ದು ಅನ್ನೋದು ನಮ್ಮ ಇದೆಲ್ಲ ಓಲೈಕೆ ರಾಜಕಾರಣ ಮಾಡ್ತಾ ಇರೋದ್ರಿಂದನೇ ಇಷ್ಟ ಆಗಿರೋದು. ಕಳೆದ 9 ತಿಂಗಳಲ್ಲಿ ಮಂಗಳೂರಲ್ಲಾದಂಥ ಬ್ಲಾಸ್ಟ್ ಏನಿತ್ತು ಅವ್ರನ್ನ ಬ್ರದರ್ ಅಂದರು. ಆಮೇಲೆ ಹರಿಪ್ರಸಾದ್ ಅವರು ಅವ್ರನ್ನ ನಮ್ಮ ಪಾಕಿಸ್ತಾನದವರು ನಮ್ಮ ಫ್ರೆಂಡ್ ಅಂದರು. ಇವಾಗ ಇನ್ಯಾರನ್ನ ಅಂಕಲ್ ಅಂತಾರೋ ಗೊತ್ತಿಲ್ಲ. ಇವರು ಅಂದರೆ ಒಂಥರ ಇವರೆಲ್ಲರೂ ಕೂಡ ಅವ್ರನ್ನ ಓಲೈಸುವಂಥ ಮುಸ್ಲಿಂ ಭಯೋತ್ಪಾದಕರನ್ನು ಓಲೈಸುವಂಥ ರಾಜಕಾರಣ ಮಾಡಿದ್ರಿಂದ ಅವರು ಬೀದಿಗೆ ಬಂದು ಇವತ್ತು ನಿಂತಿದ್ದಾರೆ. ಎಲ್ಲಿವರೆಗೂ ಕಾಂಗ್ರೆಸ್ ಅವರು ಈ ಓಲೈಕೆ ರಾಜಕಾರಣ ಬಿಡಲು ಅಲ್ಲಿವರೆಗೂ ಈ ಬಾಂಬ್ ಬ್ಲಾಸ್ಟು ಇದೆಲ್ಲ ಸರ್ವೇ ಸಾಮಾನ್ಯ ಆಗ್ತದೆ. ಅದಕ್ಕೆ ನಾವು ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡೋಕ್ಕೆ ರೆಡಿ ಇದ್ದೀರಿ. ಆದರೆ ಕಾಂಗ್ರೆಸ್ ಅವರು ಅವರ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡು ಓಟಿನ ರಾಜಕಾರಣ ಬಿಟ್ಟು ದೇಶದ ಭದ್ರತೆಯ ರಾಜಕಾರಣ ಮಾಡಿದ್ರೆ ನಾವೆಲ್ಲರೂ ಕೂಡ ಪೂರ್ತಿ ಸಾವಟ ಆಗ್ತದೆ. ಹೌದು, ನಾನು ಮೊದಲನೇ ದಿನನೇ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅಂತ ಸುಮಾರು 3 ಗಂಟೆಗಳ ಕಾಲ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದೀನಿ. ಆಗ ಹಲವಾರು ಸಲಹೆಗಳನ್ನು ಕೊಟ್ಟಿದ್ದೀನಿ. ಓಲೈಕೆ ರಾಜಕಾರಣ ಬಿಟ್ಬಿಡಿ, ನೀವು KFD PFI ಇವ್ರನ್ನೆಲ್ಲರನ್ನೂ ನೀವು ಮಾಡಿದ್ರೆ ನೀವು ಮುಂದೆ ಅವರು ಬಲಾಢ್ಯ ಆಗೋವರೆಗೂ ನಿಮಗೆ ಬೆಂಬಲ ಮಾಡ್ತಾರೆ. ಬಲಾಢ್ಯ ಆದ ತಕ್ಷಣವೇ ಅವರು ನಿಮ್ಮನ್ನು ಇದೇ ಸ್ಥಿತಿಗೆ ತರ್ತಾರೆ ಅನ್ನೋ ಮಾತನ್ನು ಹೇಳಿದ್ದೀನಿ. ಇವತ್ತು ನಾನು ಕಾಂಗ್ರೆಸ್ ಅವ್ರಿಗೆ ತಿಳಿ ಹೇಳುವಂಥದ್ದು, ಈ ಓಲೈಕೆ ರಾಜಕಾರಣ ಬಿಟ್ಬಿಟ್ಟು ಸತ್ಯಾಸತ್ಯತೆ ಈಗ ವಿಧಾನಸೌಧದಲ್ಲಿ ಆಯಿತು, 3 ದಿನ ಆಯಿತು. 3 ದಿನ ಆದರೆ ಏನು ಇವರು ಬಂದು ಕೂಗಿರೋ ವಿಧಾನಸೌಧದಲ್ಲೇ ಏನು ಬಂಧಿಸೋಕ್ಕಾಗಿಲ್ಲ ಅಂದರೆ ಇನ್ನೆಲ್ಲಿ ಬಂಧಿಸ್ತಾರೆ ಇವರು? ವಿಧಾನಸೌಧ ಎಲ್ಲರ ಕಣ್ಣೆ, ಅದಕ್ಕೂ 100 ಜನ IAS, 100 ಜನ IPS, 500 ಜನ ಪೊಲೀಸ್ ಇದ್ದ ಕಡೆನೇ ಇವರು ಅವ್ರನ್ನ ಬಂಧಿಸೋಕ್ಕಾಗಿಲ್ಲ, ಅವ್ರನ್ನೇನು ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನು ಬೇರೆ ಕಡೆ ಎಲ್ಲಿ ಬಂಧಿಸ್ತಾರೆ? ಅದನ್ನು ಪರವಾಗಿಲ್ಲ, ಕಂಡೀಷನ್ಸ್ ಎಲ್ಲ ಇದೆ. ಸ್ವಲ್ಪ ಬರ್ನ್ ಆಗಿರೋರು ಸ್ವಲ್ಪ ಕಂಡೀಷನ್ ಬ್ಯಾಡ್ ಆಗಿದೆ ಅಷ್ಟೇ. ಉಳಿದಂಥದ್ದೆಲ್ಲ ಸೇಫ್ ಇದ್ದಾರೆ. ಗವರ್ನರು ಸಹ ಭೇಟಿ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು, ನಮ್ಮ ಮೇಡಮ್ ಅವರು, ನಮ್ಮ MLA, ಲೋಕಲ್ MLA ಬೆಳಗ್ಗೆಯಿಂದ ಇಲ್ಲೇ ಪೂರ್ತಿ ಇದ್ದು ಎಲ್ಲ ಸೂಪರ್ವೈಸ್ ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ದೃಷ್ಟಿ ಇರೋವಂಥದ್ದು ಗಾಯಾಳಿಗೆ ಸರಿಯಾದಂಥ ಚಿಕಿತ್ಸೆ ಸಿಗಬೇಕು. ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ನಿರಂತರ ಸಂಪರ್ಕದಲ್ಲಿದ್ದೀನಿ, ಕಮಿಷನರ್ ಜೊತೆನೂ ಸಂಪರ್ಕದಲ್ಲಿದ್ದೀನಿ, ಟ್ರ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮೊಬೈಲ್ ಟ್ರ್ಯಾಕಿಂಗ್ ಮಾಡ್ತಾ ಇದ್ದಾರೆ ಮತ್ತು ಏರಿಯಾ CCTV ಕ್ಯಾಮ್ರಾಗಳೆಲ್ಲ ಟ್ರ್ಯಾಕ್ ಆಗ್ತಾ ಇದೆ. ಐಡೆಂಟಿಫೈ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವನು ಎಲ್ಲಿ ಹೋಗಿದ್ದಾನೆ ಅನ್ನೋದು ಇಂಪಾರ್ಟೆಂಟ್. ಈಗ ಐಡೆಂಟಿಫೈ ಆಗಿದ್ದಾನೆ, ಯಾರು ಮಾಡಿದ್ದಾರೆ ಅಂತ ಹೇಳಿದು. ಇದು ಪಕ್ಕಾ ಭಯೋತ್ಪಾದನಾ ಕೃತ್ಯ, ಇದರಲ್ಲಿ 2 ಪ್ರಶ್ನೆನೇ ಇಲ್ಲ. 100% ಭಯೋತ್ಪಾದನಾ ಕೃತ್ಯ ಇದು. ವೀಕ್ ಆಗಿಲ್ಲ, ಇಂಟೆಲಿಜೆನ್ಸ್ ವೀಕ್ ಆಗಿಲ್ಲ, ಇಂಟೆಲಿಜೆನ್ಸಿನೇ ಇಲ್ಲ, ವೀಕ್ ಆಗಿಲ್ಲ, ಇಂಟೆಲಿಜೆನ್ಸಿನೇ ಇಲ್ಲ. ನಾನು ವಿಧಾನಸೌಧದಲ್ಲಿ ಹೇಳಿದ ದಿನನೇ ಇವರು ಅರೆಸ್ಟ್ ಮಾಡಿದರೆ ಈ ಸಮಸ್ಯೆನೇ ಆಗ್ತಾ ಇರಲಿಲ್ಲ. ಇವರು ಅಲ್ಲ, ಶುಕ್ರವಾರ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಶುಕ್ರವಾರ ಮುಗಿಸ್ಕೊಂಡು ಅವರು ಬಂದು ಇಲ್ಲಿ ಮಾಡಿದ್ದಾನೆ ಅಂತ ಅನಿಸುತ್ತೆ. ಏನಾದರೂ ಪೊಲೀಸರು ಈಗ ಅದನ್ನು ಕನ್ಫರ್ಮ್ ಮಾಡಬೇಕಷ್ಟೆ. ಈಗಲೇ ನಾನು ಹೇಳೋಕ್ಕಾಗಲ್ಲ. ನಾನು ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ, ನನಗೂ ಗೊತ್ತಿದೆ. ಆದರೆ ನಾವು ಜನ ಭಯಭೀತರಾಗಬಾರ್ದು, ಬೆಂಗಳೂರು ಜನ ಭಯಭೀತರಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೆಲವು ವಿಚಾರಗಳನ್ನು ನಾವು ಹೇಳೋಕ್ಕಾಗ್ತಾ ಇಲ್ಲ, ನಾವು ಹೇಳೋದು ಇಲ್ಲ. ಆದರೆ ಬೆಂಗಳೂರನ್ನು ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡೋದು ಬದಲಾಗಿ ಬೆಂಗಳೂರನ್ನು ಬಾಂಬ್ ಬೆಂಗಳೂರು ಮಾಡಬೇಡಿ ಅಂತ ಕಾಂಗ್ರೆಸ್ ಅವರಿಗೆ ವಿನಂತಿಯನ್ನು ನಾನು ಮಾಡ್ತೀನಿ. ನೀವು ಪದೇ ಪದೇ ಅವ್ರನ್ನ ಬ್ರದರ್ ಅನ್ನೋದು, ಪಾಕಿಸ್ತಾನನ ನಮ್ಮ ಫ್ರೆಂಡ್ ಅನ್ನೋದು, ಹಿಂಗಂದ್ರೆ ಏನಾಗ್ತೈತೆ? ಅವರೆಲ್ಲ ಮೊದಲು ಬಟನ್ ಹಾಕ್ಕೊಂಡು ಸುತ್ತಾ ಇದ್ರು, ಬಟನ್ನು ಕಾಲರ್ ಬಟನ್ನು ಎಲ್ಲ ಹಾಕ್ಕೊಂಡು ಸುತ್ತಾ ಇದ್ರು. ಈಗೆಲ್ಲ ಬಟನ್ ತೆಗೆದು ಬೀದಿಯಲ್ಲೆಲ್ಲ ರೌಡಿಗಳ ಥರ ಓಡಾಡ್ತಾ ಇದ್ದಾರೆ, ಕೃತ್ಯಗಳು ಮಾಡ್ತಾ ಇದ್ದಾರೆ. ಅವ್ರಿಗೇನು ನಮ್ಮನ್ನು ಯಾರು ಏನು ಮಾಡಲ್ಲ ಅನ್ನೋ ಭಾವನೆಯಿಂದ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.